ಸಂಗೀತ ಪ್ರೇಮಿಗಳ ನಾಡಿ ಮಿಡಿತ ಬಲ್ಲಂತಹ ಪ್ರೇಮ್ ಈಗ ಕೆಡಿ ಚಿತ್ರದ ಅಣ್ತಮ್ಮ ಜೋಡೆತ್ತು ಕಣೋ ಸಾಂಗ್ ರಿಲೀಸ್ ಆಗಿ ಇದೀಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ಈ ಸಾಂಗ್ ನಲ್ಲಿ ಬರುವಂತಹ ಸಾಲುಗಳು ತುಂಬಾ ಅರ್ಥಗರ್ಭಿತವಾಗಿವೆ. ಈ ಸಾಂಗ್ ಮೂಲಕ ರಮೇಶ್ ಅರವಿಂದ್ ಕೂಡ ನಟಿಸಿದ್ದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ವರ್ಷ ಏಪ್ರಿಲ್ 30ರಂದು ಕೆಡಿ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಇದೀಗ ಪ್ರೇಮ್ ಸ್ವತಃ ಘೋಷಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಇಂಡಸ್ಟ್ರಿಯ ನಿರ್ದೇಶಕ, ಡೈರೆಕ್ಟರ್ ಎಂದು ಹೆಸರುವಾಸಿ ಪಡೆದಿರುವಂತಹ ಜೋಗಿ ಪ್ರೇಮ್ ನಿರ್ದೇಶನದ ಸಿನಿಮಾಗಳು ಗೆಲ್ಲುತ್ತೋ ಬಿಡುತ್ತೋ, ಹಾಡುಗಳು ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತವೆ. ಅವರ ಎಲ್ಲಾ ಸಿನಿಮಾ ಹಾಡುಗಳು ಸಹ ಇದೀಗ ಎಲ್ಲವೂ ಹಿಟ್ ಆಗಿದೆ. ಸಂಗೀತ ಪ್ರೇಮಿಗಳ ನಾಡಿ ಮಿಡಿತ ಬಲ್ಲಂತಹ ಪ್ರೇಮ್ ಪ್ರತಿ ಬಾರಿ ಹೊಸ ಹಾಡನ್ನ ಒತ್ತು ಬರ್ತಾರೆ. ಈಗ ಕೆಡಿ ಚಿತ್ರದ ಅಣ್ತಮ್ಮ ಜೋಡೆತ್ತು ಕಣೋ ಸಾಂಗ್ ರಿಲೀಸ್ ಆಗಿ ಇದೀಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನು ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ಬಿಡುಗಡೆ ತಡವಾಗ್ತಾ ಇದ್ದು, ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಬಹುಕೋಟಿ ವೆಚ್ಚದಲ್ಲಿ ಬಹಳ ಅದ್ದೂರಿಯಾಗಿ ಕೆಡಿ ಸಿನಿಮಾವನ್ನ ನಿರ್ಮಿಸಿದೆ. ಇನ್ನು ಸಿನಿಮಾ ಸೆಟ್ಟೇರಿ ಸರಿಸುಮಾರು 4 ವರ್ಷಗಳ ಬಳಿಕ ಇದೀಗ ಕೆಡಿ ಮೂವಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಚಿತ್ರದ ಶಿವ ಶಿವ ಹಾಗೂ ಸೆಟ್ಟಾಗಲ್ಲ ಹೋಗೆ ನಂಗು ನಿಂಗು ಹಾಡುಗಳು ರಿಲೀಸ್ ಆಗಿ ಇಟ್ಟಾಗಿದೆ. ಈ ನಡುವೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮದಲ್ಲಿ ಮತ್ತೊಂದು ಸಾಂಗ್ ಕೂಡ ಇದೀಗ ಹೊರ ಬಂದಿರುವಂತದ್ದು. ಪ್ರೇಮ್ ಅವರು ಒಬ್ಬ ಬಹುಮುಖ ಪ್ರತಿಭೆ. ಸಿನಿಮಾ ನಿರ್ದೇಶನದ ಜೊತೆಗೆ ಹಾಡುಗಳಿಗೆ ಸಾಹಿತ್ಯ ಬರೀತಾರೆ. ಅಷ್ಟೇ ಅಲ್ಲ, ಅಷ್ಟೇ ಸೊಗಸಾಗಿ ಹಾಡನ್ನು ಸಹ ಆಡ್ತಾರೆ. ತಮ್ಮ ಸಿನಿಮಾಗಳಲ್ಲಿ ಒಂದು ಹಾಡನ್ನಾದ್ರೂ ಸಹ ಹಾಡೇ ಆಡ್ತಾರೆ. ಇದೀಗ ಕೆಡಿ ಚಿತ್ರದ ಅಣ್ತಮ್ಮ ಜೋಡೆತ್ತು ಕಣೋ ಎಂಬ ಸಾಂಗ್ ಅನ್ನ ಆಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಸಂಗೀತದ ಹಾಡಿಗೆ ಮಂಜುನಾಥ್ BS ಸಾಹಿತ್ಯ ಬರೆದಿದ್ದು, ಪ್ರೇಮ್ ದನಿಯಲ್ಲಿ ಈ ಸಾಂಗ್ ಇದೀಗ ಹೊರಬಿದ್ದಿದೆ. ಸಹೋದರರ ಅನುಬಂಧ ಹೇಗಿರಬೇಕು, ಸಹೋದರ ಸಂಬಂಧ ಅಂದ್ರೆ ಏನು ಎನ್ನುವುದನ್ನ ಈ ಹಾಡಿನಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಸಹ ಮಾಡಲಾಗಿದೆ. ಅಷ್ಟೇ ಅಲ್ಲ, ಬಹಳ ಅರ್ಥಗರ್ಭಿತ ಸಾಲುಗಳನ್ನು ಸಹ ಅಷ್ಟೇ ಸೊಗಸಾಗಿ ಆಡಿ ಪ್ರೇಮ್ ಇದೀಗ ಗೆದ್ದಿದ್ದಾರೆ. ಈ ಹಾಡಿಗೆ ಇದೀಗ ಭರ್ಜರಿ ರೆಸ್ಪಾನ್ಸ್ ಸಹ ಸಿಕ್ಕಿದ್ದು, ಈ ವರ್ಷದ ಹಿಟ್ ಸಾಂಗ್ಗಳ ಲಿಸ್ಟ್ಗೂ ಸಹ ಸೇರುವಂತಾಗ್ತಾ ಇದೆ. ಅದರಲ್ಲೂ ಈ ಸಾಂಗ್ ನಲ್ಲಿ ಬರುವಂತಹ ಸಾಲುಗಳು ತುಂಬಾ ಅರ್ಥಗರ್ಭಿತವಾಗಿವೆ. ಅದರಲ್ಲಿಯೂ ಒಂದೇ ತಾಯಿಗೆ ಹುಟ್ಟಿರೋರು, ಆಮೇಲೆ ತಾಯಿಯನ್ನೇ ಭಾಗ ಮಾಡ್ತಾರೋ, ಒಂದೇ ಮನೆಯಲ್ಲಿ ಬೆಳೆದೋರು, ಮಧ್ಯ ಗೋಡೆ ಕಟ್ಕೊಂಡು ಸಾಯ್ತಾರೋ, ನಾನು ನಾನೇ ಅಂತ ಮೆರಿಬೇಡ್ರಪ್ಪ ಎನ್ನುವ ಸಾಲುಗಳು ಇದೀಗ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಇನ್ನು ಈ ಸಾಂಗ್ ಅನ್ನ ನೋಡಿದ್ರೆ ಬಹಳ ಅದ್ದೂರಿಯಾಗಿ ಈ ಸಾಂಗ್ ಶೂಟ್ ಮಾಡಿರುವುದು ಸಹ ಗೊತ್ತಾಗ್ತಾ ಇದೆ. ಇದೀಗ ಲಿರಿಕಲ್ ವಿಡಿಯೋ ಸಾಂಗ್ ಬಂದಿದ್ರು ಸಹ ಅಲ್ಲಲ್ಲಿ ಸಣ್ಣ ಪುಟ್ಟ ವಿಡಿಯೋ ಜಲಕ್ಗಳನ್ನು ಸಹ ನೋಡ್ಬೋದು. ಇನ್ನು ಕೆಡಿ ಚಿತ್ರದಲ್ಲಿ ಸಂಜಯ್ ದತ್ ಹಾಗೂ ರವಿಚಂದ್ರನ್ ನಟಿಸಿದ್ದಾರೆ ಎಂಬುದು ಈ ಮೊದಲೇ ಎಲ್ಲರಿಗೂ ಸಹ ಗೊತ್ತಿತ್ತು. ಆದ್ರೆ ಈ ಸಾಂಗ್ ಮೂಲಕ ರಮೇಶ್ ಅರವಿಂದ್ ಕೂಡ ನಟಿಸಿದ್ದು ಗೊತ್ತಾಗ್ತಾ ಇದೆ. ಈ ಹಾಡಿನಲ್ಲಿ ಅವರೆಲ್ಲರನ್ನ ತೋರಿಸಿರೋದನ್ನ ನೋಡಿದ್ರೆ 4 ಜನ ಸಹೋದರರಾಗಿ ನಟಿಸಿರಬಹುದು ಎನ್ನುವ ಅನುಮಾನವೂ ಸಹ ಮೂಡುವಂತಿದೆ. ಇನ್ನು ಮುಂದಿನ ವರ್ಷ ಏಪ್ರಿಲ್ 30ರಂದು ಕೆಡಿ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಇದೀಗ ಪ್ರೇಮ್ ಸ್ವತಃ ಘೋಷಿಸಿದ್ದಾರೆ. ಯಾಕಂದ್ರೆ 2022ರ ಏಪ್ರಿಲ್ 18ರಂದು ಕೆಡಿ ಸಿನಿಮಾ ಸೆಟ್ಟೇರಿತ್ತು. ಪದೇ ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾನೆ ಇತ್ತು. ಇನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಸಿನಿಮಾ ಬಿಡುಗಡೆ ಎಂದು ಪ್ರೇಮ್ ಆಗ್ಲೇ ಹೇಳಿದ್ರು. ಆದ್ರೆ ಆ ಸಮಯದಲ್ಲೂ ಸಹ ರಿಲೀಸ್ ಆಗಿರ್ಲಿಲ್ಲ. ಆದ್ರೆ ಇದೀಗ ಬಹಳ ತಡವಾಗಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಇನ್ನು ಕಿಚ್ಚ ಸುದೀಪ್ ಕೂಡ ಅತಿಥಿ ಪಾತ್ರದಲ್ಲಿ ನಟಿಸಿರುವುದು ಇಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ನಾಯಕಿಯಾಗಿ ಚಿತ್ರದಲ್ಲಿ ರೇಷ್ಮಾ ನಾಣಯ್ಯ ಮಿಂಚಿದ್ದು, ಶಿಲ್ಪಾ ಶೆಟ್ಟಿ ಮತ್ತೊಂದು ಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ. 70ರ ದಶಕದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ನೈಜ ಘಟನೆಗಳ ಹಿನ್ನೆಲೆಯಲ್ಲಿ ಕೆಡಿ ಸಿನಿಮಾವನ್ನ ಕಟ್ಟಿಕೊಡಲಾಗಿದ್ದು, ವಿಲಿಯಂ ಡೇವಿಡ್ ಈ ಚಿತ್ರಕ್ಕೆ ಛಾಯಾಗ್ರಹಣವನ್ನ ಮಾಡಿದ್ದಾರೆ. ಇನ್ನು ಈಗಾಗಲೇ ಟೀಸರ್ ಕೂಡ ಬಂದು ಗಮನವನ್ನ ಸೆಳೆದಿದ್ದು, ಪ್ರೇಕ್ಷಕರು ಸಹ ಕಾದು ಸುಸ್ತಾಗಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಧ್ರುವ ಸರ್ಜಾ ನಟನೆಯ ಎಲ್ಲಾ ಸಿನಿಮಾಗಳು ಸಹ ಬಿಡುಗಡೆ ತಡವಾಗೇ ಆಗ್ತಾ ಇದೆ. ಕೆಡಿ ಚಿತ್ರದಲ್ಲೂ ಸಹ ಇದೀಗ ಅದೇ ರೀಕ್ರಿಯೇಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸಾಕಷ್ಟು ಬಾರಿ ರಿಲೀಸ್ ಹಂತಕ್ಕೆ ಹೋಗಿ ಮತ್ತೆ ಸ್ಟಾಪ್ ಆಗ್ತಿತ್ತು. ಇದೀಗ ಮತ್ತೆ ಧ್ರುವ ಸರ್ಜಾ ಅವರ ಕೆಡಿ ಚಿತ್ರ ಕೂಡ ಅದೇ ಸಾಲಿಗೆ ಸೇರ್ಕೊಂಡಿದ್ದು, ಇನ್ನು 4 ತಿಂಗಳು ಕಾಯುವಂತಾಗಿದೆ. ಒಟ್ನಲ್ಲಿ ರಿಲೀಸ್ ಡೇಟ್ ಏನೋ ಅನೌನ್ಸ್ ಆಗಿದೆ. ಅದೇ ಡೇಟ್ಗೆ ಮೂವಿ ರಿಲೀಸ್ ಆಗುತ್ತಾ ಇಲ್ಲ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಎಂಬುದನ್ನ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಕೆಡಿ ಚಿತ್ರದ ಅಣ್ತಮ್ಮ ಸಾಂಗ್ ಇವತ್ತು ರಿಲೀಸ್ ಆಗಿದ್ದು ಅದ್ದೂರಿಯಾಗಿ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಒಟ್ನಲ್ಲಿ ಇನ್ನು 24 ಅವರ್ಸ್ ಅಲ್ಲಿ ಎಷ್ಟು ವ್ಯೂಸ್ ಪಡ್ಕೊಳ್ಳುತ್ತೆ, ಎಷ್ಟು ಲೈಕ್ಸ್ ಪಡ್ಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.